ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಜಿ ಮೋಹನ್ ಕುಮಾರ್. ಇವತ್ತಿನ ವಿಷಯ, ಇರಾನ್ನವರು ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಪ್ರತಿ ಶಿಪ್ಪಿಗೆ ಟೋಲನ್ನು ಹಾಕಬೇಕಂತ ಇದ್ದಾರೆ. ಅದರ ಇಂಪ್ಯಾಕ್ಟನ್ನು ನೋಡೋಣ ಹೇಗಾಗುತ್ತೆ ಅಂತ. US ಇರಾನ್ ಯುದ್ಧ ಆದಮೇಲೆ ಪ್ರಮುಖವಾಗಿ ಇರಾನಿನ ಗೆಲುವು ಏನಂದರೆ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಟೋಲನ್ನು ಹಾಕೋದು ಶಿಪ್ಸ್ಗಳಿಗೆ. ಅದನ್ನು ಅಮೇರಿಕ ಆಗಲಿ ಇತರ ದೇಶಗಳು ಯಾರೂ ಕೂಡ ಅದನ್ನು ತಡೆಯೋಕ್ಕೂ ಆಗಲಿಲ್ಲ. ಆದರೆ ಅದರಿಂದ ಇತರ ದೇಶಗಳ ಮೇಲೆ ಭಾರಿ ಪೆಟ್ಟು ಬೀಳಲಿದೆ ಎಕನಾಮಿ ಮೇಲೆ. ಈಗ ಪ್ರತಿ 2 ಮಿಲಿಯನ್ 18 ಕೋಟಿ ಇಂಡಿಯನ್ ರುಪೀಸಲ್ಲಿ ಪೇ ಮಾಡಬೇಕು ಪ್ರತಿ ಶಿಪ್ಪಿಗೆ. ಅಷ್ಟು ಕೊಟ್ಟು ಅವರು ನಮ್ಮ ದೇಶಗಳಿಗೆ ಆಯಿಲ್ ಅಥವಾ LPGಗಳನ್ನ ತರಬೇಕಂದ್ರೆ ಇಲ್ಲೇ ಎಲ್ಲದ್ರ ಮೇಲೂ ಪರಿಣಾಮ ಬೀಳುತ್ತೆ. ಈಗ ಗೌರ್ಮೆಂಟ್ ರನ್ ಏಜೆನ್ಸಿ ಪೆಟ್ರೋಲ್ ಅವ್ರು ಸ್ವಲ್ಪ ತಡ್ಕೊಬೋದು, ಆದರೆ ಪ್ರೈವೇಟ್ ಏಜೆನ್ಸಿ ತುಂಬ ಕಷ್ಟ ಆಗುತ್ತೆ. ಅಂಥವರು ಜಾಸ್ತಿ ಬೆಲೆ ಮಾಡ್ತಾರೆ. ಪೆಟ್ರೋಲು, ಡೀಸೆಲ್ಲು ಎಲ್ಲನೂ ಜಾಸ್ತಿ ಆಗುತ್ತೆ. ಅದರಿಂದ ಸಾಮಾನ್ಯ ಜನಗಳ ಮೇಲೆ ಹೊರೆಯನ್ನು ಬೀಳುತ್ತೆ. ಆದರೆ ಇರಾನು ಇದುವರೆಗೂ ಸ್ಪಷ್ಟಪಡಿಸಿರೋದು ಬರೀ ಮಿತ್ರ ದೇಶಗಳಿಗೆ ಅಥವಾ ಎಲ್ಲ ದೇಶಗಳಿಗೆ ಅಂತ. ಆದ್ದರಿಂದ ಭಾರತ ಇದರಿಂದ ಹೊರತುಪಡಿಸಿದರೆ ಒಳ್ಳೆಯದು. ಇಲ್ಲಾಂದರೆ ನಮ್ಮ ಎಕನಾಮಿ ಮೇಲೆ ತುಂಬ ಪರಿಣಾಮವನ್ನು ಬೀಳುತ್ತೆ. ಮತ್ತು ಇತರ ದೇಶಗಳು ಕೂಡ ಹೀಗೆ ಮುಂದುವರಿಸ್ಬೋದು. ಬೇಕಾದ್ರೆ ಇರಾನ್ ಅವ್ರು ಮಾಡಿದ್ದಾರೆ ಅಂತ ಬೇರೆ ಬೇರೆ ಎಲ್ಲಿ ಆಯಿಲ್ ಇದಾಗ್ತಿದೆ, ನಮ್ಮ ವಾಟರ್ಸ್ನಲ್ಲಿ ಶಿಪ್ ಹೋಗೋದ್ರಿಂದ ನಾವು ಕೂಡ ಮಾಡ್ಬೋದು ಅಂತ ಅವರು ಕೂಡ ಶುರು ಮಾಡ್ಕೋಬಹುದು. ಇದೊಂದು ಬ್ಯಾಡ್ ಪ್ರೆಸಿಡೆಂಟ್ ಆಗುತ್ತೆ. ಆದರೆ ಸದ್ಯಕ್ಕೆ ಇರಾನ್ನ ಪುನರ್ನಿರ್ಮಾಣ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬಹುದು. ಲಾಂಗ್ ಟರ್ಮಲ್ಲಿ ಇದು ಎಲ್ಲ ದೇಶಗಳ ಮೇಲೂ ಪರಿಣಾಮ ಬೀಳುತ್ತೆ. ಇನ್ನು ಬೇರೆ ವಿಷಯಗಳು ಕೂಡ ಮಾತಾಡ್ತೀನಿ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ನಲ್ಲೂ ವರ್ಲ್ಡ್ ಕರೆಂಟ್ ಅಫೇರ್ಸ್ TV ಅಂತ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಏನಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.